ಎಲ್ರಿಗೂ ನಮಸ್ಕಾರ. 14ನೇ ವರ್ಷದ ಒಂದು ಏನು ಶ್ರೀ ರತ್ನಾಕರ ವಾಲ್ಮೀಕಿ ತಾಲೂಕು ನಾಯಕರ ವೇದಿಕೆ ಹಿಂದೆ ತಂದೆಯವರಿದ್ದಾಗ ಇದನ್ನು ಉದ್ಘಾಟನೆ ಮಾಡಿದರು. ಪ್ರತಿ ವರ್ಷದಂತೆ ನಾನು ಕೂಡ 7 ವರ್ಷದಿಂದಲೂ ಕೂಡ ತಮ್ಮ ಜೊತೆ ನಿಂತು ಪ್ರತಿ ವರ್ಷ ಕೂಡ ಕ್ಯಾಲೆಂಡರ್ ಬಿಡುಗಡೆ ಇರ್ಬೋದು, ಇನ್ನಿತರ ಸಮಾಜದ ಕೆಲಸ ಕಾರ್ಯಗಳಿರ್ಬೋದು. ಇವತ್ತು ಭಾಳ ಡಿಫ್ರೆಂಟ್ ಆಗಿ, ಯಾಕಂದರೆ ನಾವು ಯಾವತ್ತೂ ಕೂಡ ಸರ್ಗೂರು ಹೈವೇಯಲ್ಲಿ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಿದ್ದೋ. ಇಲ್ಲೇ ಒಂದು ಕಾಡಂಚಿನ ಇರೋದ್ರಿಂದ ಈ ಒಂದು ದಮ್ಮನಕಟ್ಟೆ ಅರಣ್ಯ ವ್ಯಾಪ್ತಿಗೆ ವಲಯದ ಒಳಗಡೆ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಭಾಳ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಗೌರವಿತ ನೂತನ ಅಧ್ಯಕ್ಷರು ಆಗಿರ್ತಕ್ಕಂಥ ಸಣ್ಣ ನಾಯಕರಿಗೆ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಪೂರ್ವಕ ಅಭಿನಂದನೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು ಸಹೋದರ ಸಮಾನರಾಗಿರ್ತಕ್ಕಂಥ ಚಂದ್ರಗಣ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಡೀ ನಮ್ಮ ಮೈಸೂರು ಅಂದರೆ ಮೈಸೂರು, ಕೊಡಗು, ಹಾಸನ, ಮಂಡ್ಯ ಈ ಥರ 5 ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈ ಥರ ಉದ್ಯಮಿಗಳು ನಮಗೆ ಸಿಕ್ಕಿರೋದು ಭಾಳ ಕಡಿಮೆ. ನಮ್ಮಲ್ಲಿ ಅದರಲ್ಲೂ ಕೂಡ ನಮ್ಮ ಬೆಂಗಳೂರು ಭಾಗದಿಂದ ಬೆಳೆದು ಆ ಒಂದು ಮೈಸೂರು ಪ್ರಾಂತ್ಯದಲ್ಲಿ ಒಂದು ಹೆಸರನ್ನ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಒಂದು ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ನರಸಿಂಹಣ್ಣ ಅವ್ರ ಬಗ್ಗೆ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು ಹೊಸದಾಗಿ ಹೇಳಬೇಕಾಗಿಲ್ಲ. ಅಪ್ಪಾಜಿ ಅವರಿಗೆ ಬಸಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ ಅಶೋಕ್ ಅವರು ವಕ್ತಾರರಾಗಿ ತಂದೆ ಅವರು, ಸೌಮ್ಯ ಮಂಜುನಾಥ್ ಅವರು, ನಮ್ಮ ಜವರಯ್ಯಣ್ಣವರು, ಬಸವರಾಜಣ್ಣವರು, ಜೊತೆಗೆ ಸಿದ್ದರಾಜ್ ಅವರು, ನಮ್ಮ ಸಬ್ ಇನ್ಸ್ಪೆಕ್ಟ್ರು ಚಂದ್ರಾಸ್ ಅವರು, ಜೊತೆಗೆ ಮುದ್ಮಲ್ಲಯ್ಯ ಅವರು, ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರತ್ನಾಕರ ಯುವ ವೇದಿಕೆಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಿತ ಮುಖಂಡರು, ಮತ್ತು ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಶಿವಣ್ಣನವರು, ಮಲ್ಲಾರ ಮಾದೇವಣ್ಣ ಅವರು, ನಮ್ಮ ಕೆಂಚನಹಳ್ಳಿ ಕುಸ್ಸಾಮಣ್ಣ ಅವರು, ಹಾಗೆಲ್ಲ ಗೌರವಿತ ಮುಖಂಡರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಭಾಳ ಖುಷಿ ಆಗ್ತದೆ. ಯಾಕಂದರೆ ಈಗ ಆಲ್ರೆಡಿ ಲಿಂಗರಾಜಣ್ಣವ್ರು ಮಾತಾಡಿದ್ದಾರೆ, ನರಸಿಂಹಣ್ಣವ್ರು ಮಾತಾಡಿದ್ದಾರೆ. ಸಂಘದ ಉದ್ದೇಶದ ಬಗ್ಗೆ ತಾವು ಕೂಡ ವಿಚಾರವನ್ನು ಕೂಡ ಸುದೀರ್ಘವಾಗಿ ತಾವು ತಿಳಿಸ್ಕೊಟ್ಟಿದ್ದೀರಿ. ಸಂಘ ಯಾವತ್ತು ಪ್ರಾರಂಭ ಆಯಿತು, ಸಂಘ ಉದ್ಘಾಟನೆ ಆದಮೇಲೆ ನೀವೇನೇನು ಕಾರ್ಯಕ್ರಮಗಳು ಮಾಡಿದ್ದೀರಿ ಅಂತಲೂ ಕೂಡ ಹೇಳಿದ್ದೀರಿ. ನಮ್ಮ ಒಂದು ಉದ್ದೇಶ ಇಷ್ಟೇ, ಇವತ್ತು ಯಾರಿಗೆ ಧ್ವನಿ ಇಲ್ಲ ಅವ್ರಿಗೆ ಧ್ವನಿಯಾಗಿ ಸಂಘಗಳು ನಿಲ್ಲಬೇಕಾಗ್ತದೆ. ಯಾವ ಸಮಾಜಗಳು ತುರ್ತಕ್ಕೆ ಒಳಗಾಗಿರ್ತವೋ, ನೋವಿಗೆ ಒಳಗಾಗ್ತದೆ, ಆ ಸಮಾಜಕ್ಕೆ ನೀವು ಬೆನ್ನೆಲುಬಾಗಿ ನಿಲ್ಲಬೇಕಾಗ್ತದೆ. ಯಾವ ಮಕ್ಕಳಿಗೆ ಶಿಕ್ಷಣ ಸಿಗ್ತಿಲ್ವೋ, ಸ್ಕಾಲರ್ಶಿಪ್ ಬರ್ತಿಲ್ವೋ, ಇಲ್ಲ ಸ್ಕೂಲಲ್ಲಿ ಏನೋ ತೊಂದರೆಗಳಾಗಿದ್ವು, ಇಲ್ಲ ಹಾಸ್ಟೆಲಲ್ಲಿ ಸೀಟ್ ಸಿಗ್ತಾ ಇಲ್ವೋ ಅಂಥವ್ರಿಗೆ ನೀವು ಧ್ವನಿಯಾಗಿ ನಿಲ್ಲಬೇಕಾಗ್ತದೆ. ಅದರಿಂದ ಈ ಸಂಘ ಇನ್ನೂ ಉತ್ತಮವಾಗಿ ಪ್ರತಿ ಹಳ್ಳಿಗೂ ಹೋಗಿ ಏನಾದರೂ ಸಮಸ್ಯೆಗಳಿದ್ರೂ ಕೂಡ ಅದನ್ನು ತಾವು ಪಟ್ಟಿಯನ್ನು ಮಾಡಿಕೊಂಡು ನನ್ನ ಗಮನಕ್ಕೆ ತಂದರೆ ನಮ್ಮ ಕೈಲಾಗಿರ್ತಕ್ಕಂಥ ಸರ್ಕಾರದಿಂದ ಏನು ಅವರಿಗೆ ಆ ಗ್ರಾಮಗಳಿಗೆ ಏನೇನು ಕೆಲಸ ಕಾರ್ಯಗಳಾಗಬೇಕು ಅದನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾನು ಇರ್ತೀನಿ. ಈ ಸಂಘದ ಜೊತೆಗೆ ನಾನು ಕೂಡ ನಿಲ್ತೀನಿ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳಿ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ನನ್ನ ಮಾತನ್ನ ಮುಗಿಸ್ತೀನಿ. ಈ ದಿನ ಎಂದಿನಂತೆ ಪ್ರತಿ ವರ್ಷ ಕೂಡ ನೀವು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರುವಂಥದ್ದು ನಿಜಕ್ಕೂ ಬಹಳ ಸಂತೋಷದ ವಿಚಾರ. ಇಡೀ ತಾಲೂಕಲ್ಲಿ ನಮ್ಮ ಸರ್ಗೂರು ಶ್ರೀಕೋಟೆ ತಾಲೂಕಲ್ಲಿ ಯಾವ್ದಾದ್ರು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದೆ, ಆಕ್ಟಿವ್ ಆಗಿದೆ ಅಂತ ಹೇಳಿದ್ರೆ ಅದು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಅದು ರತ್ನಾಕರ ವಾಲ್ಮೀಕಿ ಇಲ್ಲಿ ಪ್ರತಿ ವರ್ಷ ಕೂಡ ಅಧ್ಯಕ್ಷರನ್ನ ಎಲ್ಲರಿಗೂ ಅಧಿಕಾರ ಸಿಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಪ್ರತಿ ವರ್ಷ ನೀವು ಮಾಸಿಕ ಸಭೆಯನ್ನು ಕೂಡ ಮಾಡ್ತೀರಾ. ಪ್ರತಿ ವರ್ಷ ಅಧ್ಯಕ್ಷರನ್ನು ಕೂಡ ನೀವು ಬದಲಾವಣೆ ಮಾಡಿ ಎಲ್ಲರಿಗೂ ಅಧಿಕಾರವನ್ನು ಕೊಡೋ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹಳ ಹೆಮ್ಮೆಯ ವಿಚಾರ. ಈ ವೇದಿಕೆ ಮುಂದಿನ ದಿನಗಳಲ್ಲಿ ಸಾಮಾಜಿಕವಾಗಿ ದುಡಿದಂಥವ್ರನ್ನ, ಶೈಕ್ಷಣಿಕ ಕ್ಷೇತ್ರದಲ್ಲಿ ದುಡಿದಂಥವ್ರನ್ನ, ಉದ್ಯಮ ಕ್ಷೇತ್ರದಲ್ಲಿ ದುಡಿದಂಥವ್ರನ್ನ ಕಡೆ ಗುರುತಿಸಿ ಈ ವೇದಿಕೆ ಕರೆತಂದವರು ಅವರಿಗೆ ಗೌರವವನ್ನು ನೀಡುವಂಥ ಕೆಲಸಗಳನ್ನ ಕೂಡ ಮುಂದಿನ ದಿನಗಳಲ್ಲಿ ಮಾಡಲಿ. ದೊಡ್ಡ ದೊಡ್ಡ ಮಟ್ಟದ ಹೆಲ್ತ್ ಕ್ಯಾಂಪ್ಗಳನ್ನ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಹೇಳ್ತಾ, ಶಾಸಕರು ಕೂಡ ಬಹಳ ಕಠಿಣ ಪರಿಶ್ರಮ ಮತ್ತು ಕ್ಷೇತ್ರದ ಜನಗಳ ಎಲ್ಲ ಸಮಸ್ಯೆಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನಮ್ಮ ಮೈಸೂರಿನಲ್ಲೂ ಕೂಡ ಒಂದು ನಮ್ಮ ವಾಲ್ಮೀಕಿ ಟ್ರಸ್ಟನ್ನು ಅವರೇ ಸ್ವತಃ ಇನಿಷಿಯೇಟಿವ್ ತಗೊಂಡು ಮೈಸೂರು, ಚಾಮರಾಜನಗರ, ಹಾಸನ, ಮಡಿಕೇರಿ 5 ಜಿಲ್ಲೆಯಿಂದ ಒಂದು ಟ್ರಸ್ಟನ್ನು ಮಾಡಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ CM ನಮ್ಮೆಲ್ಲ ಕರ್ಕೊಂಡೋಗಿ ನಿಯೋಗನ ಕರ್ಕೊಂಡೋಗಿ 5 ಎಕರೆ ಜಮೀನನ್ನು ನಮಗೆ ಟ್ರಸ್ಟ್ಗೆ ಮಾಡಿಕೊಟ್ಟಿದ್ದಾರೆ. ವೈಯಕ್ತಿಕವಾಗಿ 5 ಲಕ್ಷ ರೂಪಾಯಿ ದುಡ್ಡನ್ನು ನಮ್ಮ ಟ್ರಸ್ಟ್ಗೆ ಕೊಟ್ಟಿದ್ದಾರೆ. ಆ 5 ಎಕರೆ ಜಮೀನಿನ ಬೆಲೆ ನಿಜಕ್ಕೂ ನಮ್ಗೆ ಭಾಳ ಹೆಮ್ಮೆ ಆಗುತ್ತೆ ಹೇಳಲಿಕ್ಕೆ. ಒಂದು 60 ರಿಂದ 70 ಕೋಟಿ ಬೆಲೆ ಬರುತ್ತೆ. ಅಂಥ ಜಾಗನ ಶೈಕ್ಷಣಿಕ ಉದ್ದೇಶಕ್ಕೆ ಆ ಭೂಮಿಯನ್ನು ಉಪಯೋಗಿಸಬೇಕು ಅಂತೇಳಿ ಯಾವ ಪತ್ರ
ಸತೀಶ್ ಜಾರಕಿಹೊಳಿ ಸಾಹೇಬ್ ಹತ್ರ ಹೋಗಿ ಮಾತಾಡಿದ್ದಾರೆ. 10 ಕೋಟಿ ರೂಪಾಯಿ ಕೂಡ ಸ್ಯಾಂಕ್ಷನ್ ಮಾಡಿಸಿದರೆ ಕೆಲವೇ ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಮಾಡಿ ನಮ್ಮ ಟ್ರಸ್ಟ್ನಲ್ಲಿ ಕಾಂಪೌಂಡ್ ವಾಲ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಈ ಥರದ್ದು ಸಮಾಜಮುಖಿಯಾಗಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ರತ್ನಾಕರ ವಾಲ್ಮೀಕಿ ಯುವ ವೇದಿಕೆ ಒಳ್ಳೆಯದಾಗಲಿ, ಸಮಾಜಮುಖಿಯಾಗಿ ಇನ್ನೂ ಬಹಳಷ್ಟು ಕೆಲಸಗಳನ್ನ ಮಾಡಿ ನಿಮ್ದು ಯಾವ ಕಾರ್ಯಕ್ರಮ ಇದ್ರೂ ಕೂಡ ನಿಮ್ಮ ಜೊತೆ ನಾನು ಹೇಳ್ತೀನಿ ನನ್ನ ಮಾತನ್ನು ಹೇಳ್ತಾ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದು ಈ ಸಭೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.